ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಾಸವಾಳದ ಗಿಡದ ತುಂಬ ಹೂಗಳು ಬಂದು ಹೆಚ್ಚು ಬಿಡಬೇಕು ಅಂತಂದರೆ ನಾವು ಈ ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇದ್ದರು, ಹೂ ಬಿಡ್ತಿಲ್ಲ, ಗಿಡದಲ್ಲಿ ಕೀಟಗಳ ಬಾಧೆ ಕೂಡ ಹೆಚ್ಚಾಗ್ತಿದೆ ಅಂತ. ಈಗ ನಮ್ಮ ಗಾರ್ಡನಲ್ಲಿ ನೋಡ್ಬೋದು ನೀವು, ದಾಸವಾಳದ ಗಿಡದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದು. ಅದನ್ನು ಫ್ರೆಂಡ್ಸ್ಗೋಸ್ಕರ ನಾನು ತಂದಿದ್ದೇನೆ. ನೀವು ಅಡುಗೆ ಮನೆಯಲ್ಲಿ ಬಳಸುವಂತಹ ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಗಿಡದ ತುಂಬ ಮೊಗ್ಗುಗಳು ಹೂಗಳು ಬಿಡಬೇಕು ಅಂತಂದರೆ ಅದ್ರ ಜೊತೆಗೆ ಕೀಟಗಳು ಕೂಡ ಪರಿಹಾರವಾಗ್ತವೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ತಂದಿದ್ದೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡ್ತೀರಲ್ಲ, ವಿಡಿಯೋ ಅರ್ಧಂಬರ್ಧ ನೋಡಿ ಸ್ಕಿಪ್ ಮಾಡಬೇಡಿ. ಕೊನೆ ತನಕ ವಿಡಿಯೋ ನೋಡಿದರೆ ನಿಮಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಂಪೂರ್ಣವಾಗಿ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಸಾಸಿವೆ ಗೊಬ್ಬರವನ್ನು ನಾವೇ ತಯಾರಿಸ್ಕೋಬಹುದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಗಿಡಗಳು ಬೆಳೆದು ಹೂಗಳನ್ನು ಬಿಡ್ತವೆ ನೋಡಿ. ದಾಸವಾಳ ಗಿಡಕ್ಕೆ ತುಂಬಾ ಉಪಯೋಗವಿದೆ. ಸಾಸಿವೆಯನ್ನು ನಾವೇ ಗಿಡಗಳಿಗೆ ಗೊಬ್ಬರವನ್ನು ಮಾಡೋದರಿಂದ ಅದ್ಭುತವಾದ ಪ್ರಯೋಜನವಿದೆ. ಆದ್ದರಿಂದ ಮನೆಯಲ್ಲೇ ಸಾಸಿವೆಯನ್ನು ನಾವು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಿ ನಾವು ಗೊಬ್ಬರ ಥರ ಮಾಡಿ ಹಾಕಿಬಿಟ್ರೆ ಗಿಡಗಳಿಗೆ ತುಂಬಾ ಹೂಗಳು ಮೊಗ್ಗುಗಳೆಲ್ಲ ಕಚ್ಚಿ ತುಂಬ ಹೂಗಳು ಬರುತ್ತೆ, ಕೀಟಗಳು ಕೂಡ ನಾಶವಾಗುತ್ತೆ. ನಮ್ಮ ಮನೆಯಲ್ಲಿ ಸಾಸಿವೆ ಗೊಬ್ಬರವನ್ನು ನಾವೇ ತಯಾರಿಸ್ಕೋಬಹುದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಗಿಡಗಳು ಬೆಳೆದು ಹೂಗಳನ್ನು ಬಿಡ್ತವೆ ನೋಡಿ. ದಾಸವಾಳ ಗಿಡಕ್ಕೆ ತುಂಬಾ ಉಪಯೋಗವಿದೆ. ಸಾಸಿವೆಯನ್ನು ನಾವೇ ಗಿಡಗಳಿಗೆ ಗೊಬ್ಬರವನ್ನು ಮಾಡೋದರಿಂದ ಅದ್ಭುತವಾದ ಪ್ರಯೋಜನವಿದೆ. ಆದ್ದರಿಂದ ಮನೆಯಲ್ಲೇ ಸಾಸಿವೆಯನ್ನು ನಾವು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಿ ನಾವು ಗೊಬ್ಬರ ಥರ ಮಾಡಿ ಹಾಕಿಬಿಟ್ರೆ ಗಿಡಗಳಿಗೆ ತುಂಬಾ ಹೂಗಳು ಮೊಗ್ಗುಗಳೆಲ್ಲ ಕಚ್ಚಿ ತುಂಬ ಹೂಗಳು ಬರುತ್ತೆ, ಕೀಟಗಳು ಕೂಡ ನಾಶವಾಗುತ್ತೆ. ನಾನು ಸಾಸಿವೆಯನ್ನು 50 ಗ್ರಾಮ್ ತೊಗೊಂಡಿದ್ದೇನೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 50 ಗ್ರಾಮ್ ತೊಗೊಂಡ್ರೆ ಸಾಕಾಗುತ್ತೆ ಸಾಸಿವೆಯನ್ನು. ನೀವು ಗಿಡಗಳು ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಸಾಸಿವೆನ ತೊಗೊಳ್ಳಿ. 100 ಗ್ರಾಮಾರು ತೊಗೋಬೋದು, 200 ಗ್ರಾಮಾರು ತೊಗೋಬೋದು. ಎಷ್ಟು ಗಿಡ ಇರುತ್ತೆ ಅದ್ರ ಮೇಲೆ ಕೂಡ ನೀವು ತೊಗೊಳ್ಬೋದು. ನಾನು ಒಂದು 4 ಗಿಡ ಇದೆ, ಅದಕ್ಕೆ 50 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಾಸಿವೆಯನ್ನು ಉಪಯೋಗಿಸಿ 2 ರೀತಿ ಗೊಬ್ಬರವನ್ನು ನಾವು ಉಪಯೋಗಿಸಬಹುದು ಫ್ರೆಂಡ್ಸ್. ನಾನು ಹೇಳೋದಾದರೆ ಸಾಸಿವೆ ಪುಡಿಯನ್ನು ದ್ರವ ರೂಪದಲ್ಲೂ ಕೂಡ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಉಪಯೋಗಿಸಬಹುದು. ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಸ್ಟ್ರಕ್ಚರ್ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಇವಾಗ ರೆಡಿ ಆಯ್ತಲ್ವಾ ಸಾಸಿವೆ ಪುಡಿ. ಇದನ್ನು ನಾವು ಈವ್ನಿಂಗ್ ಟೈಮಲ್ಲಿ ಹಾಕಬೇಕು, ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಹಾಕಬಾರ್ದು. ನಾನು ಕೂಡ ಈವ್ನಿಂಗ್ ಟೈಮಲ್ಲಿ ಹಾಕ್ತೀನಿ. ಈಗ ನಾವು ಪಾಟನ ಸುತ್ತ ಈ ಥರ ಗಿಡದ ಬುಡದ ಸುತ್ತ ಕೆರ್ಕೋಬೇಕು. ಈ ಥರ ಕೆರ್ಕೊಂಡು ಇದನ್ನು ಓಪನ್ ಮಾಡಿ 1 ಸ್ಪೂನಷ್ಟು ನೀವು ಸುತ್ತ ಹಾಕ್ಬೋದು. ಅದ್ರ ಮೇಲೆ ಸ್ವಲ್ಪ ಅದೇ ಗೊಬ್ಬರ ಮಣ್ಣಿರುತ್ತೆ ಅಲ್ವಾ ಗಿಡದಲ್ಲಿ, ಅದನ್ನೇ ಸುತ್ತ ನೀವು ಮುಚ್ಚಿಬಿಡಿ. ಯಾಕಂತಂದರೆ ದ್ರವ ರೂಪದಲ್ಲೂ ಕೂಡ ನಾವು ಹಾಕ್ಬೋದು. ನೀರನ್ನು ನಾವು ಹಾಕಿದ್ರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಗೊಬ್ಬರ ರೀತಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನಮಗೆ ಬೇಕು ಅಂತಂದರೆ ದ್ರವ ರೂಪದಲ್ಲೂ ಹಾಕೋಬೋದು. ನೀವು ಇವಾಗ ಗೊಬ್ಬರ ಹಾಕಿಬಿಟ್ಟು ಮಾರ್ನಿಂಗ್ ನೀವು ನೀರು ಹಾಕೋದ್ರಿಂದ ತುಂಬಾ ಗಿಡ ಚೆನ್ನಾಗಿ ಬರುತ್ತೆ, ಮೊಗ್ಗುಗಳು ಕೂಡ ಕಚ್ತವೆ, ಹೂಗಳು ಕೂಡ ಹರಳುತ್ತೆ ನೋಡಿ. ಬೇಕಾದರೆ ಮುಂದೆ ನಾನು ತೋರಿಸ್ಕೊಂಡು ಹೋಗ್ತೀನಿ. ಒಂದು 2 ಡೇಸ್ ಆದಮೇಲೆ ಯಾವ ರೀತಿ ಮೊಗ್ಗುಗಳು ಹೂಗಳು ಕಚ್ಚಿದೆ ಅಂತ ತುಂಬಾ ಗಿಡ ಬೆಳವಣಿಗೆ ಬರುತ್ತೆ ಫ್ರೆಂಡ್ಸ್. ಇವಾಗ ನಾನು 2 ಡೇಸ್ ಆದಮೇಲೆ ಗಿಡ ತೋರಿಸ್ತಾ ಇರೋದು ಹೇಗೆ ಹೂಗಳು ಬಿಟ್ಟಿದೆ ಅಂತ ನೀವು ನೋಡ್ಬೋದು. ತುಂಬಾ ಮೊಗ್ಗುಗಳೆಲ್ಲ ಕಚ್ಚಿದೆ, ಅದು ಸಣ್ಣಾಗಿ ದೊಡ್ಡದಾಗಿ ಇವಾಗ ಹೂ ಕೂಡ ಹರಳ್ತಾ ಇದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ನಾವೇ ಫ್ರೀಯಾಗಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾವೇನು ಹೊರಗಡೆ ಹೋಗ್ಬಿಟ್ಟು ತೊಗೊಂಡು ಬರಬೇಕು ಅಂತೇನಿಲ್ಲ. ಮನೇಲೇ ಕೂಡ ಸಾಸಿವೆ ಪೌಡರಿಂದ ಕೂಡ ನಾವು ಗೊಬ್ಬರ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ದಾಸವಾಳ ನೋಡಿ. ತುಂಬಾ ಹೂ ಬಿಟ್ಬಿಡುತ್ತೆ ಈ ಗಿಡದಲ್ಲಿ. ನಾನು ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲ ಕೂಡ ಹಾಕ್ತೀನಲ್ವ, ಅದಕ್ಕೆ ನೋಡಿ ಎಷ್ಟೊಂದು ಹೂ ಬಿಡುತ್ತೆ ಅಂತ ನೀವು ನೋಡ್ಬೋದು
ಫ್ರೆಂಡ್ಸ್, ಒಂದೇ ಗಿಡಕ್ಕೆ ನೀವು ಸಾಸಿವೆ ಪುಡಿಯನ್ನು ಹಾಕಬೇಕು ಅಂತೇನಿಲ್ಲ. ಎಲ್ಲ ಗಿಡಕ್ಕೂ ಕೂಡ ನೀವು ಹಾಕ್ಕೊಂಡು ಬರ್ಬೋದು. ಹೂವಿನ ಗಿಡಕ್ಕೆ ಮಾತ್ರ ಮಲ್ಲಿಗೆ ಗಿಡ ಆಗಿರ್ಬೋದು, ಗುಲಾಬಿ ಗಿಡ ಆಗಿರ್ಬೋದು, ಮತ್ತು ದಾಸವಾಳಗಳಲ್ಲಿ ಎಷ್ಟೊಂದು ವೆರೈಟೀಸ್ ಇರುತ್ತೆ ಅಲ್ವಾ, ಕಲರ್ದೆಲ್ಲ ಇರುತ್ತೆ ಅಲ್ವಾ. ಎಲ್ಲ ಗಿಡಕ್ಕೂ ದಾಸವಾಳ ಗಿಡಕ್ಕೆಲ್ಲ ನೀವು ಹಾಕ್ಕೊಂಡು ಬರ್ಬೋದು. ಆವಾಗ ನೀವು ಈ ಥರ ಸಾಸಿವೆ ಪುಡಿಯನ್ನು ಮನೇಲೇ ಮಾಡಿಕೊಂಡು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬರ್ತವೆ. ನೀವು ನೋಡ್ಬೋದು ಗೈಸ್, ಎಷ್ಟೊಂದು ಮಗುಗಳು ಹೂಗಳು ಕಚ್ಚಿದೆ ಅಂತ. ನಾನು ಸಾಸಿವೆ ಪುಡಿ ಹಾಕಬೇಕಾದ್ರೆ ನೋಡಿ ಯಾವ ಥರ ಇದೆ. ಅದು 3 days ಆದಮೇಲೆ ನೋಡಿ ಮಗುಗಳು ಕಚ್ಚಿದೆ. ಅದಕ್ಕೆ ಅದೇ ಗೊಬ್ಬರ, ನಾವು ಗೊಬ್ಬರ, ನೀರು, ಬೆಳಕು ಇದ್ಬಿಟ್ರೆ ಗಿಡಗಳಿಗೆ ಸಮೃದ್ಧಿಯಾಗಿ ಅವು ಬೆಳೀತಾ ಹೋಗ್ತವೆ. ನಾನು ಕೂಡ ಡೈಲಿ ಇದೇ ಥರ ನೋಡ್ಕೊಂಡು ಮಾಡ್ತಾ ಇರ್ತೀನಿ. ನೀವು ಈ ಥರ ಗಾರ್ಡನ್ ಇದ್ದರೆ ನೀವು ಕೂಡ ಈ ಥರ ನೋಡ್ಕೊಂಡು ಮಾಡ್ಕೋಬಹುದು. ಫ್ರೆಂಡ್ಸ್, ನಮ್ಮ ಟೆರೆಸಲ್ಲಿ ನೀವು ಗಿಡಗಳನ್ನ ನೋಡಬಹುದು ಎಷ್ಟು ಚೆನ್ನಾಗಿವೆ ಅಂತ. ಎಲ್ಲ ಹಚ್ಚ ಹಸಿರಾಗಿದೆ. ನಾನು ಆವಾಗ ಒಂದೊಂದು ಸ್ಪೂನ್ ಈ ಥರ ಹಾಕ್ತಾ ಇರ್ತೀನಲ್ವ, ಅದರಿಂದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು. ಸ್ವಲ್ಪ ಅದಕ್ಕೆ ಬೆಳಕು ಬೇಕು, ಯಾಕಂತಂದರೆ ಸೂರ್ಯನ ಬೆಳಕು ಇದ್ರೇ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ, ಮಗುಗಳ ಕೂಡ ಕಚ್ತವೆ, ಮತ್ತು ಹೂಗಳು ಕೂಡ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಸೂರ್ಯನ ಬೆಳಕು ಸ್ವಲ್ಪ ಚೆನ್ನಾಗಿ ಬರಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನೀವು ಕೂಡ ದಾಸವಾಳ ಗಿಡ ನೆಟ್ಟು ಬೆಳೆದಿದ್ದರೆ ಈ ಥರ ಪುಡಿನೇ ನೀವು ಹಾಕ್ಕೊಂಡು ಬಂದರೆ ಗಿಡ ಗ್ರೋತ್ ಆಗಿ ಎಲೆಗಳನ್ನೆಲ್ಲ ಕಚ್ಚಿ, ಮಗುಗಳನ್ನ ಕಚ್ಚಿ, ಹೂಗಳನ್ನ ಚೆನ್ನಾಗಿ ಬಿಡುತ್ತೆ. ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಎಷ್ಟೊಂದು ಕೂಲ್ ಆಗ್ತಿತ್ತು ಅಂದರೆ ಟೆರೆಸ್ ತುಂಬಾ ಕೂಲ್ ಆಗ್ತಿತ್ತು. ಇವಾಗ ತುಂಬ ಬಿಸಿಲಿದೆ.